ಬ್ಯಾಕ್. ಅತಿ ಶೀಘ್ರದಲ್ಲಿ ಡಿಕೆ ಶಿವಕುಮಾರ್ ಪರ್ಮನೆಂಟ್ ಆಗಿ ಜೈಲಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಅನ್ನೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಹೇಳಿಕೆ ವಿರುದ್ಧ ಸಂಸದ ಡಿಕೆ ಸುರೇಶ್ ಸೆಡೆದಿದ್ದಾರೆ. ಶೀಘ್ರದಲ್ಲೇ ನಾನು ಈಶ್ವರಪ್ಪನವರನ್ನ ಮೀಟ್ ಮಾಡ್ತೇನೆ ಅಂತ ಹೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಡಿಕೆ ಸುರೇಶ್. ಅತಿ ಶೀಘ್ರದಲ್ಲೇ ನಾನು ಈಶ್ವರಪ್ಪನವರನ್ನ ಭೇಟಿಯಾಗಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಮಾತನಾಡ್ತೇನೆ ಅಂತ ತಿಳಿಸಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಸಂಸದ ಡಿಕೆ ಸುರೇಶ್. ಇನ್ನು ಕುಮಾರಸ್ವಾಮಿ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ದಿನವೂ ಕೂಡ ಒಂದೊಂದು ಬಣ್ಣವನ್ನ ಹಾಕ್ತಾರೆ. ಹಿಂದೆ ನಿರ್ಮಾಪಕರು ನಿರ್ದೇಶಕರಾಗಿದ್ದವರು ಈಗ ಬಣ್ಣ ಹಚ್ಚಿಕೊಂಡು ಆಕ್ಟಿಂಗ್ ಕೂಡ ಶುರು ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಬಗ್ಗೆ ಲೇವಡಿಯಾಡಿದ್ದಾರೆ ಸಂಸದ ಡಿಕೆ ಸುರೇಶ್. ಏನಾರ ಸುಳ್ಳು ಹೇಳಿದ್ದಾರೆ ಅಂತಂದ್ರೆ ರಾಷ್ಟ್ರಪತಿಗಳು ಹೇಳಿರೋದು ಸುಳ್ಳೆ. ಪ್ರಧಾನಮಂತ್ರಿಗಳೇನು ಲೋಕಸಭೆಯಲ್ಲಿ ಹೇಳಿದ್ದಾರೆ ಅದು ಕೂಡ ಸಂಪೂರ್ಣ ಸುಳ್ಳು. ನಿರ್ಮಲಾ ಸೀತಾರಾಮನ್ ಅವರು ಹೇಳಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಇವತ್ತು ಯಾರು ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ನೀವು ತಿಳಿಸ್ಬೇಕು, ಕರ್ನಾಟಕದ ಪಾಲಿನ ಹಣವನ್ನು ನೀವು ತರಿಸ್ಕೊಡ್ತೀರಾ ಇಲ್ವಾ ಅಂತೇಳಿ ನೀವು ಅವರನ್ನು ಕೇಳಬೇಕಾಗ್ತದೆ. ಕರ್ನಾಟಕಕ್ಕೆ ಆಗ್ತಾ ಇರೋದು ಅನ್ಯಾಯನಾ ಇಲ್ವಾ ಅನ್ನೋದು. ನಾವು ಮಾಡಿದ್ದೀವೋ, ಕಾಂಗ್ರೆಸ್ ಅವ್ರು ಮಾಡಿದ್ದಾರೋ, BJP ಅವ್ರು ಮಾಡಿದ್ದಾರೋ, ಇವತ್ತು ಅಧಿಕಾರದಲ್ಲಿದೆ. ಅಧಿಕಾರದಲ್ಲಿರ್ತಕ್ಕಂಥವ್ರು ಇವತ್ತು ಹಣವನ್ನು ತರಿಸ್ಕೊಡ್ಲಿಕ್ಕೆ ನಮ್ಗಾಗಿರ್ತಾರ ಅನ್ಯಾಯ ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗತ್ತಾ ಇಲ್ವಾ ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕೇ ಹೊರತು ಬೇರೆ ಎಲ್ಲ ವಿಚಾರಗಳನ್ನು ಪಕ್ಕಕ್ಕಿಟ್ಟು ಕರ್ನಾಟಕದ ಕನ್ನಡಿಗರ ಪರ ಹೋರಾಟ ಮಾಡೋದನ್ನ ಹೇಳಿ. ಅವ್ರನ್ನ ಅತಿ ಶೀಘ್ರದಲ್ಲೇ ಭೇಟಿ ಮಾಡ್ತೀನಿ. ನೋಡ್ರಿ, ಈಶ್ವರಪ್ಪನವರ ಇದೇ ಹೇಳಿಕೆ ವಿರುದ್ಧವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಕಿಡಿಕಾರಿದ್ದಾರೆ. ನನ್ನ ವಿರುದ್ಧವಾಗಿ ದೊಡ್ಡ ಷಡ್ಯಂತ್ರವನ್ನ ರೂಪಿಸುತ್ತಿದ್ದಾರೆ. ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಾನು ಇನ್ನೂ ಕೂಲಂಕುಷವಾಗಿ ಹೇಳಿಲ್ಲ. ದೊಡ್ಡ ಷಡ್ಯಂತ್ರ ಮಾಡ್ತಿದ್ದಾರೆ. CBI ಅವರ ಹತ್ರ ಏನೇನು ಮಾಡಿಸ್ತಿದ್ದಾರೆ, ಇನ್ನೊಬ್ಬರ ಹತ್ರ ಏನು ಮಾಡ್ತಿದ್ದಾರೆ ಎಲ್ಲ ಹೇಳ್ತೀನಿ, ಜೈಲಿಗೆ ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಮ್ಮ ಜಿಲ್ಲೆಯವರು ಬೇರೆಯವರು ಕೂಡ ಹೇಳ್ತಿದ್ದಾರೆ. ಅದೆಲ್ಲದಕ್ಕೂ ಕೂಡ ನಾನು ರೆಡಿಯಾಗಿದ್ದೇನೆ, ಹೆದರೋದಲ್ಲ ಅಂತ ಹೇಳಿ ತಿರುಗೇಟು ನೀಡಿದ್ದಾರೆ ಡಿಕೆ ಶಿವಕುಮಾರ್. ಗುಂಡಿಗೆ ಸಾಯಿಸ್ಬೇಕಂತ ನಾನು ಪದೇ ಪದೇ ಈಶ್ವರಪ್ಪನವ್ರು ಹೇಳುವಂಥದ್ದು, ಗುಂಡಿಗೆ ಸಾಯಿಸ್ಬೇಕಂತ ನಾನು ಸರಿ ಈಗೆಲ್ಲ ಜೈಲು ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳವ್ರೆ. ಅವರೊಬ್ಬರೇ ಅಲ್ಲ, ನಮ್ಮ ಜಿಲ್ಲೆಯವರು ಮಾತಾಡವ್ರೆ, ಬೇರೆಯವರು ಮಾತಾಡವ್ರೆ. ಇರಲಿ, ನಾನೆಲ್ಲದಕ್ಕೂ ರೆಡಿ ಇದ್ದೀನಿ. ನಾನೇನು ಅದಕ್ಕೇನು ಎದುರುಗಿದ್ದುಕೊಳ್ಳೋನಲ್ಲ. ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸರ್. ಈಗ ಲೋಕಸಭೆ ಚುನಾವಣೆ ಹತ್ರ ಇದೆ, ದೊಡ್ಡ ಷಡ್ಯಂತ್ರ ಮಾಡ್ತಾವ್ರೆ. ನಾನು ಇನ್ನೂ ಹೇಳಿಲ್ಲ. CBI ಅವ್ರ ಕೈಲಿ ಏನೇನು ಮಾಡಿಸ್ತಾವ್ರೆ, ಇನ್ನೊಬ್ರ ಕೈಲಿ ಏನೇನು ಮಾಡಿಸ್ತಾವ್ರೆ ಎಲ್ಲ ನಾನೆಲ್ಲ ಟೈಮ್ ಬಂದಾಗ ನಾನು ಹೇಳ್ತೀನಿ. ಪದೇ ಪದೇ ಈಶ್ವರಪ್ಪನವ್ರು ಹೇಳುವಂಥದ್ದು, ಗುಂಡಿಗೆ ಸಾಯಿಸ್ಬೇಕಂತ ನಾನು ಸರಿ ಈಗೆಲ್ಲ ಜೈಲು ಕಳಿಸ್ತೀನಿ ಅಂತ ಎಷ್ಟೋ ಜನ ಹೇಳವ್ರೆ. ಅವರು ಬಿಜೆಪಿ ಸದಸ್ಯರಿಂದ ಸದನದಲ್ಲಿ ಜೈ ಶ್ರೀರಾಮ್ ಘೋಷಣೆ ವಿಚಾರವಾಗಿ ಸಚಿವ MB ಪಾಟೀಲ್ ಮಾತನಾಡಿದ್ದಾರೆ. ನಾವು ಜೈ ಬಸವಣ್ಣ ಅಂತೀವಿ, ಜೈ ವಾಲ್ಮೀಕಿ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ಶ್ರೀರಾಮ್ ಅಂತೀವಿ. ನಾವು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕರನ್ನಾಗಿ ಮಾಡಿದ್ದೇವೆ. ನಾವು ಬಸವಣ್ಣನವರ ಸಿದ್ಧಾಂತ ತತ್ವದಲ್ಲಿ ನಂಬಿಕೆಯನ್ನು ಇಟ್ಕೊಂಡವರು. ಕೇಸರಿ ಶಾಲು ಅವರ ಸ್ವತ್ತಲ್ಲ ಎಂದು ಬಿಜೆಪಿ ವಿರುದ್ಧ ಪಾಟೀಲ್ ಆಕ್ರೋಶಭರಿತವಾಗಿ ಮಾತನಾಡಿದ್ರು. ನಮ್ಮ ಮಠದಲ್ಲಿ ಕೇಸರಿ ಶಾಲು ಬಳಸುತ್ತೇವೆ, ನಾವು ಪೂಜೆ ಮಾಡುವಾಗ ಕೇಸರಿ ಶಾಲನ್ನು ಬಳಸುತ್ತೇವೆ ಅಂತೇಳಿ ಹೇಳಿದ್ರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬಿಜೆಪಿ ಸದಸ್ಯರ ಕೇಸರಿ ಶಾಲಿಗೆ ಕಿಡಿಕಾರಿದ್ದಾರೆ. ನಾವು ಜೈ ಶ್ರೀಮಾತೆ ಜೈ ಭೀಮ್ ಅಂತ ಹೇಳ್ತೀವಿ. ಅವರ ಅವಧಿಯಲ್ಲಿ ಕೇಸರಿ ಶಾಲನ್ನ ಹಾಕಿರ್ಲಿಲ್ಲ. ಚುನಾವಣೆ ಇದೆ, ಹೀಗಾಗಿ ಕೇಸರಿ ಶಾಲನ್ನ ಹಾಕೊಂಡು ಬರ್ತಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಧಿವೇಶನದಲ್ಲಿ ರಾಜ್ಯಪಾಲರು ಗ್ಯಾರಂಟಿ ಯೋಜನೆಗಳನ್ನ ಹಾಡಿ ಹೊಗಳಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಪ್ರಯೋಜನ ಆಗಿದೆ. 5 ಕೋಟಿಗೂ ಅಧಿಕ ಜನರಿಗೆ ಗ್ಯಾರಂಟಿ ಯೋಜನೆಯಿಂದ ಲಾಭ ಆಗಿದೆ. ಬಡತನದಿಂದ 5 ಕೋಟಿ ಮಂದಿ ಮುಕ್ತಿ ಪಡೆಯಲಿದ್ದಾರೆ ಅಂತೇಳಿ ಹೇಳಿದ್ರು. इस प्रकार मेरी सरकार ने गारंटी योजनाओं को सफलतापूर्वक लागू करके प्रतिबद्धता पूरी की है. गारंटी योजनाओं से लोगों के हाथ में पैसा आने से अर्थव्यवस्था को नई गति मिली है. एक तरफ राज्य में बड़े पैमाने पर घरेलू और विदेशी निवेश आ रहा है. इन 8 महीनों में राज्य में 77,000 करोड़ रुपए से ज़्यादा का निवेश आया है. दूसरी ओर गारंटी योजनाओं के कारण
लोगों में क्रय शक्ति का नया संचय होने से आर्थिक ಜಂಟಿ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯಪಾಲರು ಅಸಮಾಧಾನ ಹೊರಹಾಕಿದ್ದಾರೆ. ಬರ ಪರಿಹಾರ ಹಣ ಕೇಂದ್ರದಿಂದ ಬಿಡುಗಡೆಯಾಗಿಲ್ಲ. ಭಾರತ ಸರ್ಕಾರಕ್ಕೆ 18,171 ಕೋಟಿ ಆರ್ಥಿಕ ನೆರವಿಗೆ ಮನವಿ ಮಾಡಿದ್ದೇವೆ, ಆದರೆ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆಯಾಗಿಲ್ಲ ಅಂತ ಹೇಳಿದ್ರು. ರಾಜ್ಯಪಾಲರು ಸರ್ಕಾರ ಬರೆದು ಕೊಟ್ಟ ಭಾಷಣವನ್ನ ಓದಿದ್ದಾರೆ ಅಂತ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ರಾಜ್ಯಪಾಲರ ಭಾಷಣದಲ್ಲಿ ಉಪ್ಪು ಹುಳಿ ಖಾರ ಏನೂ ಇಲ್ಲ, 8 ತಿಂಗಳಾಗಿದೆ, 8 ಪೈಸೆ ಕೂಡ ಅನುದಾನ ನೀಡಿಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ರಾಜ್ಯಪಾಲರ ಭಾಷಣಕ್ಕೆ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಿಕ್ಕು ದೆಸೆ ಇಲ್ಲದ ರಾಜ್ಯಪಾಲರ ಭಾಷಣ ನಾನು ನೋಡಿಲ್ಲ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಬೊಮ್ಮಾಯಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇತ್ತ ಅಶೋಕ್ ಕೂಡ ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನಮ್ಮ ಯಾವ ಶಾಸಕರು ಜೆಡಿಎಸ್ ಪಕ್ಷವನ್ನ ಬಿಡಲ್ಲ, 2 ಶಾಸಕರಿಗೆ ಸುಮ್ಮನೆ ಪ್ರಚಾರವನ್ನ ಕೊಡ್ತಿದ್ದೀರಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸರ್ಕಾರ ಬಂದ ಸಮಯದಿಂದಲೂ ಹೀಗೆ ಹೇಳ್ತಾ ಇದ್ರು. ಸಿಪಿವೈ ದೇವೇಗೌಡರ ಭೇಟಿಯಾಗಿ ಅಲ್ಲೇನು ವಿಶೇಷ ಏನಿಲ್ಲ, ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ ಅಲ್ವಾ, ಹೀಗಾಗಿ ಚರ್ಚೆ ಮಾಡೋಕೆ ಬಂದಿದ್ರು ಅಂತ ಹೇಳಿದ್ರು. ರಾಜ್ಯಪಾಲರ ಭಾಷಣ ಸುಳ್ಳಿನ ಭಾಷಣ ಅಂತ ಬಿಜೆಪಿ ಆರೋಪದ ವಿಚಾರವಾಗಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 5 ಗ್ಯಾರಂಟಿ ಜಾರಿಯಾಗಿದೆ, 1.6 ಕೋಟಿ ಫಲಾನುಭವಿಗಳು ಲಾಭವನ್ನ ಪಡೆಯುತ್ತಿದ್ದಾರೆ. ಸುಳ್ಳಿನ ಫ್ಯಾಕ್ಟರಿ ಅಂದ್ರೆ ಅದು ಬಿಜೆಪಿ ಆಗಿದೆ. ಬಿಜೆಪಿಯವರು ಜನರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೇವೆ ಅಂತಿದ್ರು, ಅದು ಬಂದಿದೆಯಾ ಅಂತ ಸಚಿವ ಎಂಬಿ ಪಾಟೀಲ್ ಪ್ರಶ್ನಿಸಿದ್ದಾರೆ. ಲೋಕಸಭಾ ಚುನಾವಣೆ ನಂತರ ಸರ್ಕಾರ ಪತನದ ಬಗ್ಗೆ ಈಶ್ವರಪ್ಪ ಹೇಳಿಕೆ ವಿಚಾರವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈಗ ಇರೋವರೆಗೂ ಇದೀವಲ್ಲ, ಪತನ ಆದ ಮೇಲೆ ನೋಡೋಣ ಅಂತೇಳಿ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಪತನ ಆಗಬೇಕಾದ್ರೆ ಎಲ್ಲ ಶಾಸಕರು ನಿರ್ಧಾರವನ್ನು ಮಾಡಬೇಕು, ಯಾರದ್ದು ಹೇಳಿಕೆಯಿಂದ ಆಗಲ್ಲ, ಹೊರಗೂ ಒಳಗೂ ಎಲ್ಲ ಸರಿ ಇದೆ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ರು. ಧಾರವಾಡದಲ್ಲಿ ವಸೂಲಿ ಕಾರ್ಯಕ್ರಮ ಬಿಟ್ಟು ಕ್ಷೇತ್ರದ ಜನರ ಕೆಲಸ ಮಾಡಿ ಎಂದು ವಿನಯ್ ಕುಲಕರ್ಣಿ ವಿರುದ್ಧ ಅಮೃತ ದೇಸಾಯಿ ನೇರ ಆರೋಪವನ್ನ ಮಾಡಿದ್ದಾರೆ. ನೀರು ಸರಬರಾಜು ಮತ್ತು ಒಳಚರಂಡಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕುಲಕರ್ಣಿ ಮೈಸೂರಿನ ಉಂಡವಾಡಿ ಯೋಜನೆಗೆ ಭೇಟಿ ನೀಡಿದ್ರು. ಈ ಹಿಂದೆ ಈ ಬಗ್ಗೆ ಫೇಸ್ಬುಕ್ನಲ್ಲಿ ಕೂಡ ಪೋಸ್ಟ್ ಅನ್ನ ಹಾಕಿದ್ರು. ಇದೀಗ ಮೈಸೂರಿನ ಉಂಡವಾಡಿ ಯೋಜನೆಗೆ ವಿನಯ್ ಕುಲಕರ್ಣಿ ಭೇಟಿ ಪ್ರಸ್ತಾಪಿಸಿ ಧಾರವಾಡ ಕ್ಷೇತ್ರದ ಮಾಜಿ ಶಾಸಕ ಅಮೃತ ದೇಸಾಯಿ ಕುಲಕರ್ಣಿ ವಿರುದ್ಧ ಸಿಡಿದೆದ್ದಿದ್ದಾರೆ. ಇನ್ನು ಧಾರವಾಡ ಗ್ರಾಮೀಣ ದಿಕ್ಕು ದಿಸೆ ಇಲ್ಲದ ಕ್ಷೇತ್ರ ಆಗಿದೆ. ಜನರ ಸಮಸ್ಯೆಗೆ ಯಾರೂ ಸ್ಪಂದಿಸುವವರಿಲ್ಲ. ಅಧಿಕಾರಿಗಳು ಲಗಾಮು ಇಲ್ಲದ ಕುದುರೆ ಆಗಿದ್ದಾರೆ. ನಮ್ಮ ಎಡೆಯಲ್ಲಿ ಕತ್ತೆ ಸತ್ತು ನಾರುತ್ತಿದೆ, ಆದರೆ ಅವರು ಮೈಸೂರು ಜನರಿಗೆ ನೀರು ಕುಡಿಸಲು ಹೋಗಿದ್ದಾರೆ. ಮೈಸೂರಿನಲ್ಲಿ ಕಾವೇರಿ ಇದೆ, ಆದರೆ ಧಾರವಾಡ ಕ್ಷೇತ್ರದ ಜನರಿಗೆ ಬೇರೆ ನೀರಿಲ್ಲ. ಇರೋದು ತುಪ್ಪರಿ ಹಳ್ಳ ಒಂದೇ. ಅಲ್ಲಿ ನಡೀತಾ ಇರುವ ಕಾಮಗಾರಿ ವೀಕ್ಷಣೆಗೆ ಹೋಗಿದ್ದಾರೆ. ಅದೇನು ಹೊಸ ಕಾಮಗಾರಿ ಅಲ್ಲ, ವಸೂಲಿ ಕಾರ್ಯಕ್ರಮ ಬಿಟ್ಟು ಕ್ಷೇತ್ರದ ಕೆಲಸ ಮಾಡಿ ಅಂತೇಳಿ ಕಿಡಿಕಾರಿದ್ರು.